Watch full episodes on Jio Hotstar. ಈ ನೀರು ಸುಳಿಲಿ ಶಿಪ್ ನ ಓಡಿಸೋದಕ್ಕೆ ಬಹಳ ಕಷ್ಟ ಆಗುತ್ತಪ್ಪ. ಮೊದಲು ಪ್ಯಾಸೆಂಜರ್ಸ್ ನ ಕೆಳಗಡೆ ಇಳಿಸ್ಬಿಟ್ಟು ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡೋದ ಕಣ್ರಪ್ಪ. ಲೈಟ್ ಬೋಟ್ ಅಲ್ಲಿ ಕುತ್ಕೊಂಡು ಎಲ್ಲರೂ ಇಲ್ಲಿಂದ ಹೊರಡ್ರಪ್ಪ. ಅಯ್ಯಬ್ಬ, ಲೈಟ್ ಬೋಟು ಸುಳಿಲಿ ಮುಳುಗೋಗ್ಬಿಡುತ್ತೆ. ಒಟ್ಟು ಏನಾದ್ರೂ ಮಾಡೋ, ಶಿಪ್ ಮುಳುಗೋಗ್ತಾ ಇದೆ ಕಣ. ಖಾಲಿ ಹೋಟೆಲ್ ಅಂತಲೇ ಓಡಲ್ಲ ಕಣೋ, ನೀನೇನಾದ್ರೂ ಯೋಚನೆ ಮಾಡೋ. ಐಡಿಯಾ, ನಾವ್ ಏನಾದ್ರೂ ಮಾಡಿ ಲೈಟ್ ಬೋಟ್ನ ಶಿಪ್ಪಿಂದ ದೂರ ಕಳಿಸ್ಬಿಟ್ರೆ ನಾವೆಲ್ಲರೂ ಬಚಾವ್ಬಿಡ್ತೀವಿ. ಮೊಟ್ಟು ನೀನು ಗ್ಯಾಸ್ ಸಿಲಿಂಡರ್ ತಗೊಂಬರ ಬೇಗ. ಹಾಗೆ ನೀವೆಲ್ಲರೂ ಲೈಟ್ ಬೋಟಲ್ಲಿ ಕೂತ್ಕೊಳ್ಳೋಕ್ಕೆ ಶುರು ಮಾಡಿ ಬೇಗ. ಬೋಟ್ನ ಗಟ್ಟಿಯಾಗಿ ಹಿಡ್ಕೋಬೇಕು, ಬಿಡಬಾರ್ದು. ಮತ್ತೆ ಒಂದು ಒದಿಯ ಜೋರಾಗಿ. ಯಾರಿಗೂ ಓದಿಲ್ಲ ಪತ್ಲು, ಎಲ್ರು ನಮ್ ಜನಗಳೇ ಅಲ್ವೇನೋ. ಅಯ್ಯೋ, ಸಿಲಿಂಡರ್ ಹಿಂದ್ಗಡೆ ಒದಿ ಎಂದೆ ಕಣೋ. ಅಯ್ಯೋ, ಅವರೆಲ್ಲ ಬದುಕ್ಬಿಟ್ರು. ನಮ್ಮ ಬಗ್ಗೆ ನಾನು ಯೋಚನೆ ಮಾಡ್ರಪ್ಪ, ಶಿಪ್ ಮುಳುಗ್ತೈತಿ. ಅಯ್ಯೋ, ಕ್ಯಾಪ್ಟನ್ ಶಿಪ್ ಜೊತೆನೆ ಕೆಳಗೆ ಹೋಗ್ತಾರಲ್ಲ. ಸರಿ ಗೆಳೆಯರೆ, ಗುಡ್ ಬೈ. ನಾನು ಸಿಲಿಂಡರ್ಗೆ ಈಗ ಒದಿತೀನಿ. ಓಕೆ. ಅಯ್ಯೋ ಡಾಕ್ಟರ್ ಅಣ್ಣ, ದೊಡ್ಡಣ್ಣ, ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಣ್ಣ, ನೀವು ಬನ್ನಿ ಅಣ್ಣ. ಇಲ್ಲ ಬೋಟು, ಈ ನಿಜವಾದ ಕ್ಯಾಪ್ಟನ್ ಶಿಪ್ ನ ಬಿಟ್ಟು ಹೋಗಲ್ಲ ಕಣಪ್ಪ. ಬಾಯ್ ಬಾಯ್ ಸ್ನೇಹಿತರೆ. ಹಾಗೆ ನಿಜವಾದ ಗೆಳೆಯನು ತನ್ನ ಗೆಳೆಯನ್ನ ಬಿಟ್ಕೊಡೋದಿಲ್ಲ ಡಾಕ್ಟ್ರಣ್ಣ. ಅಯ್ಯಮ್ಮೋ ಡಾಕ್ಟ್ರಣ್ಣ, ಏನ್ ಮಾಡ್ತಿದ್ದೀರಾ? ಬಿಟ್ಬಿಡಿ ಅವ್ರ ರೇಲಿಂಗ್ಸ್ನ. ಬಿಟ್ಬಿಡಿ 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 ಬಿಟ್ಬಿಡಿ. ಅಯ್ಯ ಅಯ್ಯ, ಅಮ್ಮ ಅಮ್ಮ, ಅಯ್ಯೋ. ಏನ್ ಆಶ್ಚರ್ಯ, ನಾವು ಸಮುದ್ರ ತಳದಲ್ಲಿದ್ದೀವಿ, ಆದ್ರೆ ಒಂದ್ ತೊಟ್ಟು ನೀರೇ ಇಲ್ವಲ್ಲ ಇಲ್ಲಿ. ಅಯ್ಯೋ, ನಾವು ಅದು ಏರ್ ಬಬಲ್ ಅಲ್ಲಿ ಇದೀವಪ್ಪ. ಎಲ್ಲರೂ ಇವಾಗ ಸುಮ್ಮನೆ ಬಿಡ್ಬೇಕು. ಈಗ ಬರ್ತಾ ಇದ್ದೇನೆ ಜಾದೂಗಾರರ ಸರ್ದಾರ, ಮಹಾನ್ ಜಾದೂಗಾರ ಶಾರ್ಕುನಿ. ಇದು ಕನ್ಸು, ಇದು ನಿಜವಾಗ್ಲೂ ಕನ್ಸು. ಅಯ್ಯಮ್ಮ, ಇದೆಂತ ಪ್ರಾಣಿ? ಏಯ್, ಹೆದರ್ಕೋಬೇಡಿ, ನಾವು ನಿಮ್ ಜೊತೆ ಇದೀನಲ್ಲ. ಶಾರ್ಕುನಿ ಬಾಯಲ್ಲಿ, ಜಾದುವಿನ ಜಾಲದಲ್ಲಿ ಯಾರು ಬದುಕುಳಕ್ಕಾಗಲ್ಲ.
ಜಾದೂಗಾರ್ ಶಾರ್ಕೋನಿಯ ಈ ಜಾದೂ ಜಗತ್ತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ನಮ್ಮ ಲೀಡರು, ನಮ್ಮ ಬಾಸ್ ಶಾರ್ಕಾಲ್ಗೆ ಗುಲಾಮರಾಗಿರ್ತೀರಾ. ನಿಮ್ಮನ್ನೆಲ್ಲರನ್ನೂ ಅವ್ರ ಮುಂದೆ ಎಳ್ಕೊಂಡೋಗಿ ಬಿಸಾಕ್ಬಿಡ್ತೀನಿ. ಮತ್ತೆ ನಾನು ಜಿಂಗು. ನೀವು ಈ ಜಾದುವಿನ ಬಟ್ಟೆಯಿಂದ ನೀರೊಳಗಡೆನೂ ಉಸಿರಾಡಬಹುದು. ನೀವಿಲ್ಲಿಂದ ಓಡೋಗ ಪ್ರಯತ್ನ ಮಾಡಿದ್ರೆ ನಿಮ್ ಬಟ್ಟೆ ಮೇಲೆ ಇರೋಂಥ ಶಾರ್ಕ್ನ ಗುರುತು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಇದು ಮುಗಿದು ಹೋಗ್ಬಿಡುತ್ತೋ ನೀವು ನೀರಲ್ಲಿ ಉಸಿರಾಡೋದಕ್ಕೂ ಆಗೋದಿಲ್ಲ. ಆಮೇಲೆ ನೀವು ಕೂಡ ಬದುಕೋದಿಲ್ಲ. ಇದು ನನ್ನ ಮಾಯಾ ಜಾಲ. ಪ್ರತಿಯೊಬ್ಬ ಮನುಷ್ಯನು ನಮ್ಮ ಹಾಗೇನೆ ಈ ನೀರಿನಲ್ಲಿ ಉಸಿರಾಡಬಹುದು, ಹಾಗೆ ಮಾತು ಆಡಬಹುದು. ಬನ್ನಿ ನಮ್ ಜೊತೆ. ನಾವು ಎಲ್ಲಿಗೂ ಬರೋದಿಲ್ಲ. ನಾನು ಇನ್ಸ್ಪೆಕ್ಟರ್ ಚಿಂಗಮ್ ಅಂತ. ನಿನಗೆ ನೀನೇ ನನಗೆ ಶರಣಾಗ್ಬೇಕೀಗ. ಇಲ್ದೆ ಹೋದ್ರೆ ಹೊಡಿರಿ ಅವನಿಗೆ. ನಾವೇನ್ ಯಾರು ಗುಲಾಮರು ಆಗಲ್ಲ. ಹಾಗೋ ಹಾಗೋ. ಅಯ್ಯ ಅಯ್ಯ ಅಮ್ಮ. ಸಾರಿ ಅಣ್ಣ, ಸಾರಿ. ಈ ತೆಂಗಿನಕಾಯಿಂದ ನನ್ನ ತಲೆ ಓಡಿಸ್ಬೇಡ ಅಣ್ಣ. ಮತ್ತೆ ಈ ತರ ತಪ್ಪು ಮಾಡ್ಕೋಬೇಡ, ಅರ್ಥ ಆಯ್ತಾ? ನಮ್ಮ ಹತ್ರ ಇವೆಲ್ಲ ಆಟಗಳು ನಡೆಯೋದಿಲ್ಲ. ಗುಲಾಮರು ತರನೇ ಇರಬೇಕು. ಪತ್ಲು, ನಾವು ನಿಜವಾಗ್ಲೂ ನೀರಲ್ಲಿ ಉಸಿರಾಡ್ಬೋದು ಕಣೋ, ಮಾತು ಆಡ್ಬೋದು ಕಣ ನಾವು. ಶಾರ್ಕಾಲ್ ಅವರ ಪತ್ನಿ ಶಾರುನಾ ಜೊತೆ ಬರ್ತಾ ಇದ್ದಾರೆ. ಪ್ಲೀಸ್ ಸ್ಟ್ಯಾಂಡ್. ಬಾಸ್, ನಿಮಗೋಸ್ಕರ ಒಂದೊಳ್ಳೆ ಉಡುಗೊರೆ ತಗೊಂಬಂದಿದ್ದೀನಿ ನಾನು. ಕಮಾನ್ ಶಾರ್ಕುನಿ, ನಾನು ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ನೋ ಬಾಸ್, ನೋ ಸರ್, ಜಸ್ಟ್ ಕಾಲ್ ಮೀ ಶಾರ್ಕಾಲ್. ಸ್ಮೈಲ್ ಪ್ಲೀಸ್. ಇದು ತಮ್ಮ ದೊಡ್ಡತನ ಬಾಸ್. ತಾವು ಎಲ್ಲಾರನ್ನೂ ಒಂದೇ ಸಮಾನವಾಗಿ ಕಾಡ್ತೀರಾ. ಆದ್ರೆ ನಾವು ಹೇಗೆ ಮರೆಯಕ್ಕಾಗುತ್ತೆ ಬಾಸ್? ನೀವು ನಮ್ಮ ನಾಯಕರಷ್ಟೇ ಅಲ್ಲ, ನೀವು ಸ್ವಲ್ಪ ದಿನಗಳಲ್ಲೇ ಇಡೀ ಜಗತ್ತು ಪ್ರಾಣಿ ಸಂಕುಲಕ್ಕೆ ಎಲ್ಲರಿಗೂ ನಾಯಕರಾಗ್ತೀರಾ. ನನಗೆ ನಂಬಿಕೆ ಇದೆ, ನಮ್ಮ ಈ ಕನಸು ಬೇಗ ನನಸಾಗುತ್ತೆ ಅಂತ. ಆಗುತ್ತೆ, ನಿಜವಾಗ್ಲೂ ಆಗುತ್ತೆ ಶಾರ್ಕಾಲ್, ಆದಷ್ಟು ಬೇಗ ಆಗುತ್ತೆ. ಸುರಂಗ ಮಾರ್ಗವನ್ನ ಬೇಗ ತೋಡ್ತಾ ಇದ್ದಾರೆ. ಮಧ್ಯ ಸಾಗರದಿಂದ ಪಶ್ಚಿಮ ಸಾಗರವನ್ನ ನಾವು ಸ್ವಲ್ಪ ದಿವಸದಲ್ಲೇ ಸೇರಿಸ್ಬಿಡ್ತೀವಿ. ಮತ್ತೆ ಈ ಕೆಲಸವನ್ನ ಇನ್ನಷ್ಟು ಬೇಗ ಮಾಡೋದಿಕ್ಕೆ ನಾನು ತಮಗೋಸ್ಕರ ಈ ಉಡುಗೊರೆಯನ್ನು ತಗೊಂಡು ಬಂದಿದ್ದೀನಿ. ಅಕಡ ಗಿಲಿ ಗಿಲಿ ಬೋವ, ನನ್ನ ಜಾದು ತೋರಿಸ್ತೀನಿ. ಆ ಚಿಪ್ಪನ್ನ ಓಪನ್ ಮಾಡಿಸ್ತೀನಿ. ಬಾಸ್, ಸ್ಮೈಲ್ ಪ್ಲೀಸ್.
ನೋ ಬಾಸ್, ನೋ. ಶಾರ್ಕಾಲ್, ಇದು ತಿನ್ನೋದಿಕ್ಕೆ ಅಲ್ಲ. ಮನುಷ್ಯರ ಬುದ್ಧಿ ಮರ್ಮೇಡ್ಸ್ಗಿಂತ ವೇಗವಾಗಿ ಓಡುತ್ತೆ. ಇವುಗಳು ನಮ್ಮ ಸುರಂಗ ಮಾರ್ಗವನ್ನ ಬೇಗ ಬೇಗ ತೋಡುತ್ತವೆ. ಇದಕ್ಕೋಸ್ಕರನೇ ಇವುಗಳನ್ನ ನಿಮ್ಮ ಗುಲಾಮರಾಗಿ ಕರ್ಕೊಂಡ್ಬಂದಿದ್ದೀನಿ. ಶಾರ್ಕೋನಿ, ನೀನ್ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ನಿನ್ಗೆ. ಹೀಗೆಲ್ಲ ಮಾಡಬಾರ್ದು. ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ಲೇಬೇಕಾಗುತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದು ಭೂಮಿ ಮೇಲೆ ಮಾತ್ರ ನಡೆಯುತ್ತೆ. ಇದು ಸಮುದ್ರ ಲೋಕ. ಇಲ್ಲಿ ದೊಡ್ಡ ಮೀನು ಚಿಕ್ಕ ಮೀನ ತಿಂದಾಕ್ಬಿಡುತ್ತೆ. ಯಾರ ಕೈ ಲಾಠಿ ಇರುತ್ತೋ ಅವ್ರದೇ ಎಮ್ಮೆ. ಸುಳ್ಳೇ ಬೇಡ ನೀನು. ಸಮುದ್ರದಲ್ಲಿ ಎಮ್ಮೆ ಹೆಂಗ್ ಬರಕ್ ಸಾಧ್ಯ? ಒಳ್ಳೆ ಜೋಕ್ ಹೇಳಿದೆ ನೀನು, ಆದ್ರೆ ಅದು ಕೆಟ್ಟದಾಗಿತ್ತು. ನೀವು ಶಾರ್ಕಾಲ್ ಖೈದಿಗಳನ್ನ ಬಿಡುಗಡೆ ಮಾಡಿ ದೇಶದ್ರೋಹ ಮಾಡಿದಿರಾ. ಅದಕ್ಕೀಗ ನಿಮ್ಗೆ ಯಾವ ತರ ಶಿಕ್ಷೆ ಸಿಗುತ್ತೆ ಅಂದ್ರೆ ಅದನ್ನ ಪ್ರಪಂಚನೇ ನೋಡ್ತಿರುತ್ತೆ. ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದಿದಾನ? ಇಲ್ಲಿ ಜನಗಳು ಜಾತ್ರೆ ಸೇರಿಯಲ್ಲಪ್ಪ. ನನ್ಗನ್ಸುತ್ತೆ ಯಾವ್ದೋ ಫಂಕ್ಷನ್ ನಡೀತಾ ಇರ್ಬೋದು ಇಲ್ಲಿ. ಆದ್ರೆ ಇಲ್ಲಿ ಊಟ ತಿಂಡಿಗಳದ್ದು ಒಂದ್ ಸ್ಟಾಲು ಕಾಣ್ತಾನೆ ಇಲ್ಲ. ಅಯ್ಯಮ್ಮ, ಮೋಟು ಈ ಟೈಮಲ್ಲೂ ಹಸುವಾಗತ್ತಲ್ಲಪ್ಪ. ನನ್ನ ಹಸು ಅಂತೂ ಯಾವಾಗ್ಲೂ ತುಂಬೋಗ್ಬಿಟ್ಟಿದೆ. ಶಾರ್ಕಾಲ್, 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 ಶಾರ್ಕಾಲ್. ಬಾಸಿ, ಸ್ಮೈಲ್ ಪ್ಲೀಸ್. ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಾರ್ಕಾಲ್ನ ಹುಟ್ಟಿದ ಹಬ್ಬದ ದಿವಸ ಕೆಲವು ದೇಶದ್ರೋಹಿಗಳು ಆಕ್ಟ್ರೋ ಪ್ರಾಣದ ಜೊತೆಗೆ ಯುದ್ಧ ಮಾಡಲೇಬೇಕು. ಈ ಸಾರಿ ದೇಶದ್ರೋಹಿಗಳು ಯಾರು ಅಂದ್ರೆ ಮೋಟು ಪತ್ಲು ಹಾಗೂ ಅವರ ಸ್ನೇಹಿತರು ಆಕ್ಟೋ ಪ್ರಾಣಕ್ಕಾಗಿ ಗೇಟನ್ನ ಓಪನ್ ಮಾಡಿಡಿ. ಒಂದ್ ನಿಮಿಷ. ನಮ್ ಕಾನೂನಿನ ಪ್ರಕಾರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಯಾವುದೇ ಯುದ್ಧನೂ ಕೈದಿಗಳ ಅನುಮತಿಯಿಂದಾನೇ ನಡೆಯೋದು. ಅವ್ರು ಒಪ್ಲಿಲ್ಲ ಅಂದ್ರೆ ಯುದ್ಧ ನಡೆಯೋದಿಲ್ಲ. ಆಯ್ತು ಮೇಡಮ್, ಆದ್ರೆ ಈ ಕಾನೂನು ಇದೆ. ಯಾರಾದ್ರೂ ಒಬ್ರು ಆಕ್ಟೋ ಪ್ರಾಣನ್ನ ಸೋಲಿಸ್ಬಿಟ್ರೆ ಅವ್ರಿಗೆ ಶಾಶ್ವತವಾಗಿ ಬಿಡುಗಡೆಗೊಳಿಸಲಾಗುತ್ತೆ. ವಾ, ಬಿಡುಗಡೆ ಆಗೋದಕ್ಕೆ ಒಂದ್ ಚಾನ್ಸ್ ಇದೆ. ಅರೆ, ಇದ್ರ ಮೇಲೆ ಯುದ್ಧ ಮಾಡ್ಬೇಕಾ? ಬಾ ನೋಡೋಣ. ಹಿಡ್ಕೊ ಎರಡೆರಡು ಕೈಗಳನ್ನ. ನಾವು ಯುದ್ಧಕ್ಕೆ ತಯಾರಾಗಿದ್ದೀವಿ. ಏನಪ್ಪಾ ಸ್ನೇಹಿತರೆ? ಇದ್ ಮೋಸ. ಇದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಹಾ, ಯುದ್ಧ ಆಗೇ ಆಗುತ್ತೆ.
ಹೇಯ್ ಸ್ಟಾಪ್ ಇನ್ ದ ನೇಮ್ ಆಫ್ ಭಾರತ ಮಾತಾ. ನಾನೀಗ ಲಾಕಿ ಕಸಂ ಹಿಂದೂಸ್ತಾನದಲ್ಲಿ ಚಿಂಗುವಿಂದ ಬಚಾವಾಗೋದಿಕ್ಕೆ ಇಂಪಾಸಿಬಲ್. ಇದೇನಪ್ಪ ಇನ್ಸ್ಪೆಕ್ಟರ್ ಉಲ್ಟಾ ಸೀದಾ ಮಾತಾಡ್ತಾ ಇದಾರೆ. ಬನ್ರಪ್ಪ ಒಳಗಡ. ಅದು ನೋಡಿ ಕೈ ಕಾಲು ನಡುಗ್ತಾ ಇದೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನ್ ಹೇಳಿ ಈಗ? ಏನ್ ಹೇಳ್ದೆ ಇರ್ಲಿ. ಅಯ್ಯಪ್ಪ ಅಮ್ಮ. ಅಯ್ಯಪ್ಪ. ಅಯ್ಯಪ್ಪ. ಅಯ್ಯಪ್ಪ ಏನಪ್ಪ ಇದು ಗ್ರಾಚಾರ? ಕಾಯ್ದೆಗಳನ್ನ ಸ್ವತಂತ್ರವಾಗಿ ಬಿಟ್ಬಿಡಿ. ಇಲ್ಲ, ಈಗಂತೂ ಅಲ್ಲ. ಸೆಲೆಬ್ರೇಷನ್ ಈಗ ತಾನೇ ಸ್ಟಾರ್ಟ್ ಆಗಿದೆ. ಇನ್ನು ಮುಗಿದಿಲ್ಲ. ಅರೆ ಪತ್ಲು ಏನಾದ್ರು ಮಾಡೋ. ಖಾಲಿ ಹೋಟೆಲ್ ಅಂತಲೇ ಓಡೋದೇ ಇಲ್ಲ ಕಣೋ. ಐಡಿಯಾ ಶಾರ್ಕ್ ಇಲ್ಲಿ ಕೇಳು. ಚಿಂಗಂ ಸಾರ್ನ ನಮ್ ಶಿಪ್ಪಲ್ಲಿ ಕರ್ಕೊಂಡೋಗ್ಬಿಟ್ಟು ಸಮೋಸ ತಗೊಂಡ್ ಬಾ, ಬೇಗ ಹೋಗೋ. ಅಯ್ಯಮ್ಮ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ. ಗುಡ್ ಐಡಿಯಾ. ಸಮೋಸ ತಿನ್ಬಿಟ್ಟು ಮೋಟು ಅವನಿಗೆ ಮೇಲ್ಗಡೆ ಕಳಿಸ್ಬಿಡ್ತಾನೆ. ಶಾರ್ಕಿ ನಿಂತ್ಕೋ, ಹಿಡ್ಕೊಳ್ಳಿ ಅವನ್ನ. ಅಯ್ಯಮ್ಮ. ಇಲ್ಲ. ಏಯ್, ಚಿಂಗಮ್ನ ಹಿಡ್ಕೊಳ್ಳೋದು ಎಂಪಾಸಿಬಲ್. ಮೋಟು ತಗೋ ಸಮೋಸ. ಜೈ ಹೋ. ಮೋಟು ತಗೊಳ್ಳಪ್ಪ, ಮಾರ್ಜಿನ್ ಕತ್ತಿ. ನಿನಗೆ ಹೊಡೆದಾಕೋದಿಕ್ಕೆ ಒಂದು ಚಿಕ್ಕ ಕಲ್ಲೇ ಜಾಸ್ತಿ ಆಗಿಬಿಡುತ್ತೆ. ಶಾರ್ಕೋನಿ, ನಿನ್ ಕಥೆ ಇವತ್ತು ಮುಗಿದೋಯ್ತು. ನೀನು ಮೋಟು ಪತ್ಲನ ಯಾವತ್ತು ಗೆಲ್ಲಕ್ ಸಾಧ್ಯನೇ ಇಲ್ಲ. ನೀನ್ ಪ್ರಪಂಚಕ್ಕೆ ರಾಜ ಆಗಕ್ಕೆ ಆಗೋದೇ ಇಲ್ಲ.
ಆ, ಇಲ್ಲ, ನೀವಿಬ್ರು ನನ್ನ ಆಸೆ ಮೇಲೆ ನೀರೆಸಕ್ಕೂ ಆಗೋದಿಲ್ಲ, ನನ್ನ ಕನಸನ್ನ ನುಚ್ಚುನೂರು ಮಾಡಕ್ಕೂ ಆಗೋದಿಲ್ಲ. ನಾನು ಪ್ರಪಂಚದ ಸಮುದ್ರ ಜೀವಿಗಳಿಗೆ ರಾಜನಾಗ್ಬಿಡ್ತೇನೆ. ಆಗ ನನಗೆ ಯಾರು ತಡೆಯಕ್ಕಾಗೋದಿಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ನೋಡಿದ್ರೆ ಸರ್ಕಾಲ್, ಜಗತ್ತಿಗೆ ಅವನೇ ರಾಜ ಆಗ್ಬೇಕು ಅಂತಿದ್ದಾನೆ, ಆದ್ರೆ ಹೆಸರು ಮಾತ್ರ ನಿಮ್ಗೆ ಹೇಳ್ತಾ ಇದ್ದಾನೆ. ಶಾರ್ಕಾಲ್, ಇವನ್ ಸಲುವಾಗಿ ನೀವು ನಿಮ್ ಸ್ನೇಹಿತನ ಬಂಧಿಸ್ಬಿಟ್ರಿ, ನೀವು ನಿಮ್ ಪರಿವಾರದಿಂದನೂ ದೂರ ಆಗ್ಬಿಟ್ಟಿದ್ರಿ. ಗೊತ್ತಾಯ್ತಾ ಅವ್ನು ನಿಮ್ಗೆ ಹೆಂಗೆ ಯಾಮಾರಿಸ್ತಾ ಇದ್ದ ಅಂತ? ಶಾರ್ಕುನಿ, ಇದೇನ್ ಹೇಳ್ತಾ ಇದ್ಯಾ ನೀನು? ಪ್ರಪಂಚನ ನೀನ ಆಳೋದು ಇಲ್ಲ ನಾನಾ? ನಾನು ಜಗತ್ತಿನ ಎಲ್ಲ ಸಮುದ್ರ ಜೀವಿಗಳ ಮೇಲೆ ಆಡಳಿತ ನಡೆಸ್ತೀನಿ. ಇದು ನನ್ನ ಕನಸು. ನಿನ್ನ ಬರೀ ಉಪಯೋಗಿಸ್ಕೊಂಡೆ ಅಷ್ಟೇನೆ. ನಾನ್ ನಿನ್ನ ಆವಾಗ ಉಪಯೋಗಿಸ್ಕೊಳ್ತಾ ಇದ್ದೆ. ಯಾಕೊತ್ತಾ? ಶಾರ್ಕ್ ಮೇಲೆ ನನ್ನ ಜಾದು ಕೆಲಸ ಮಾಡೋದಿಲ್ಲ ಅಂತ ಗೊತ್ತು. ಆದ್ರೆ ನನಗೆ ಶಾರ್ಕ್ ತಾಕತ್ತಿನ ಅವಶ್ಯಕತೆ ಇತ್ತು. ಈ ಮೋಟು ಪತ್ಲು ಮತ್ತವರ ಸ್ನೇಹಿತರು ನನ್ನನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ. Watch India's largest kids library only on Jio Hotstar. Download the app now.